ಹೈಕಮಾಂಡ್ ನಿಜಕ್ಕೂ ಕೂಡ ಸ್ಮೂತಾಗಿ ನಡೆದುಕೊಳ್ತಾ ಅಂತ ಹೇಳಿದರೆ ಅವ್ರಿಗೂ ಕೂಡ ಕಷ್ಟ ಇತ್ತು, ಬಹಳ ಜಟಿಲತೆ ಇತ್ತು. ಮುಖ್ಯಮಂತ್ರಿ ಬದಲಾವಣೆ ಮಾಡೋದು ಅಷ್ಟು ಸುಲಭ ಆಗಿರಲಿಲ್ಲ. ಆದರೆ ಸಿದ್ದರಾಮಯ್ಯನವರ ಒಂದು ನಡೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಪ್ರಬುದ್ಧ ನಡವಳಿಕೆ ಇವೆಲ್ಲವೂ ಸೇರಿ ನಿಜಕ್ಕೂ ಕೂಡ ಒಂದು ಪ್ರಹಸನ ಸುಖಾಂತ್ಯ ಕಂಡಿದೆ ಅಂತ ಹೇಳ್ಬೋದು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡೆಯನ್ನು ಶ್ಲಾಘಿಸಿದ್ದಾರೆ ರಾಹುಲ್ ಗಾಂಧಿ. ನುಡಿದಂತೆ ನಡೆದಿದ್ದಾರೆ, ವಚನವನ್ನು ಕಾಪಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಆ ಮೂಲಕ ಪ್ರಬುದ್ಧತೆಯಿಂದ ನಡೆದುಕೊಂಡಿದ್ದಾರೆ. ಹೀಗಾಗಿ ಶ್ಲಾಘಿಸಿದ್ದಾರೆ ರಾಹುಲ್ ಗಾಂಧಿ. ನಾಯಕತ್ವ ಬದಲಾವಣೆಯಲ್ಲಿ ಗೊಂದಲ ಸೃಷ್ಟಿ ಆಗದೇ ಇರೋದಕ್ಕೆ ಹೈಕಮಾಂಡ್ ಕೂಡ ಖುಷಿಯಾಗಿದೆ ಮತ್ತು ಎಲ್ಲ ಸಮಸ್ಯೆ ಬಗೆಹರಿದಿರೋದಕ್ಕೆ ನಾಯಕರು ಬಹಳ ಸಂತೋಷದಿಂದಿದ್ದಾರೆ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಬಗ್ಗೆ ರಾಹುಲ್ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಗೊಂದಲ ಸೃಷ್ಟಿಯಾಗಿ ಡ್ಯಾಮೇಜ್ ಆಗುವ ಆತಂಕದಲ್ಲಿ ಅಕ್ಷರಶಃ ಹೈಕಮಾಂಡ್ ಇತ್ತು, ಅದನ್ನು ತಳ್ಳಿ ಹಾಕೋಂಗಿಲ್ಲ. ವಿಪಕ್ಷಗಳಿಗೆ ಆಹಾರವಾಗದೆ ಸರಾಗವಾಗಿ ಸುಲಭವಾಗಿ ಸಮಸ್ಯೆ ಬಗೆಹರಿದಿದ್ದಕ್ಕೆ ಕೈಕಮಾಂಡ್ ಖುಷಿಯಾಗಿದೆ. ಓಕೆ, ಈಗ ಸಿದ್ದು ನಿರ್ಗಮನ ಆಯಿತು, ಡಿ ಕೆ ಶಿ ಆಗಮನ ಆಯಿತು. ಒಂದು ಸಂಭ್ರಮ ಕೂಡ ಮನೆ ಮಾಡಿದೆ ಡಿ ಕೆ ಶಿವಕುಮಾರ್ ಅವರ ಪಾಳೆಯದಲ್ಲಿ, ಆತ್ಮೀಯ ಬಳಗದಲ್ಲಿ, ಅವರ ಪ್ರೀತಿ ಪಾತ್ರರಲ್ಲಿ. ಕರೆಕ್ಟು, ಬರೀ ಸೀಟನ್ನು ಅಲಂಕರಿಸಿದ ತಕ್ಷಣ, ಈಗೇನೋ ಸೀಟ್ ಮೇಲೆ ಕುತ್ಕೊಂಡ ತಕ್ಷಣ ಸ್ವೀಟ್ ಹಂಚಿಕೆ ಎಲ್ಲ ಸಹಜವಾಗಿ ಇರುತ್ತೆ. ಆದರೆ ನಿಜಕ್ಕೂ ಕೂಡ ಆ ಸಿಹಿ, ಆ ಮಧುರತೆ ಬರೋದು ಯಾವಾಗ? ಒಂದು ಸ್ವಚ್ಛ ಆಡಳಿತವನ್ನು ಕೊಟ್ಟಾಗ. ಈಗಿರುವಂಥ ಆರೋಪ ಪ್ರತ್ಯಾರೋಪ ಏನೇ ಇದ್ರೂ ಕೂಡ ಕಚ್ಚಾಟಗಳಿಗೆ ಬ್ರೇಕ್ ಹಾಕಿ ಒಂದು ಹೊಸ ಟ್ರೆಂಡ್ನ, ಒಂದು ಹೊಸ ಇರಾನ, ಹೊಸ ಯುಗವನ್ನು ಸೃಷ್ಟಿ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ ಅಲ್ವೇ? ಹೀಗಿರುವಾಗ ಡಿ ಕೆ ಶಿವಕುಮಾರ್ ಈ ಅವಕಾಶವನ್ನು, ಈ ಸದಾವಕಾಶವನ್ನು ಎಷ್ಟು ಸೂಕ್ತವಾಗಿ, ಎಷ್ಟು ಸಮರ್ಪಕವಾಗಿ ಬಳಸ್ಕೊಳ್ತಾರೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಒಟ್ಟಿನಲ್ಲಿ ಹೈಕಮಾಂಡ್ ನಿಜಕ್ಕೂ ಕೂಡ ಆತಂಕ ಇತ್ತು. ಏನಪ್ಪ ಮಾಡೋದು, ಮೊದಲೇ ನಾವು ಕಡಿಮೆ ರಾಜ್ಯಗಳಲ್ಲಿರೋದು, ಬೆರಳೆಣಿಕೆ ರಾಜ್ಯಗಳಲ್ಲಿ ಇದ್ದೀವಿ, ಅದು 4 ರಾಜ್ಯಗಳಲ್ಲಿ ಇದ್ದೀವಿ, ಹೆಂಗೆ ಅನ್ನುವ ಆತಂಕ ಇದ್ದೇ ಇತ್ತು. ಆದರೆ ಪರವಾಗಿಲ್ಲಪ್ಪ ಅನ್ನುವ ಮನಸ್ಥಿತಿಗೆ ಹೈಕಮಾಂಡ್ ಬಂದಿದೆ. ಇದರ ನಡುವೆ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಹೋಗೋಣ.